ಎಲ್ಲ ನಾನು ಅಂದ್ಕೊಂಡಂಗೆ ಆಯ್ತಲ್ಲ. ಯಾರೋ ಅರ್ಶನ್ನ ಮೋಸ ಮಾಡಿ ಕರ್ಕೊಂಡು ಹೋಗಿ ಬಲೆ ಬೀಸಿ ಅವನ್ನ ಸಾಯಿಸಿದ್ದಾರೆ. ಆದರೂ ಯಾಕೆ ಹರ್ಷನ್ ಮೇಲೆ ಯಾಕೇನು ದ್ವೇಷ? ಅಯ್ಯೋ ಅಜ್ಜಿ, ನನ್ನ ಮೇಲೆ ಬೇಜಾರ ಅಜ್ಜಿ? ಅಯ್ಯೋ, ನಾನು ಯಾಕೆ ನಿನ್ನ ಮೇಲೆ ಬೇಜಾರು ಮಾಡ್ಕೊಳ್ಳಿ? ಯಾಕೆ ಕೇಳ್ತಿದ್ಯಾ? ಅಲ್ಲ, ಅಮೃತ ಅವ್ರ ವಿಷಯದಲ್ಲಿ ನಿಮ್ಮ ಜೊತೆ ಒರಟಾಗಿ ಮಾತಾಡ್ಬಿಟ್ಟೆ, ಅದಕ್ಕೆ ಇನ್ನು ನನ್ನ ಮೇಲೆ ಬೇಜಾರ ಅಜ್ಜಿ. ನಾನೇ ನಿನ್ನ ಕ್ಷಮೆ ಕೇಳಬೇಕು. ನಾನೇ ಆತರ ಬಿದ್ದು ಸುಮ್ಮನೆ ಅಮೃತನ ಮೇಲೆ ಅನುಮಾನ ಪಟ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಕಂದ. ಚೇಚೆ, ನಾನು ಹಾಗಲ್ಲ ಅಜ್ಜಿ ಹೇಳಿದ್ದು. ಅನುಮಾನ ಬರೋದು ತಪ್ಪಲ್ಲ, ಆದರೆ ಅನುಮಾನಗಳಿಗೆ ಕಾರಣ ಇರಬೇಕಲ್ವ ಅಜ್ಜಿ? ಹಾಗೆ ಅನುಮಾನಕ್ಕೆ ಆಧಾರನೂ ಇರಬೇಕಲ್ವ ಅಜ್ಜಿ? ಅದಕ್ಕೆ ಕೋಪ ಬಂತು ಅಷ್ಟೇ. ಆದರೆ ಸಂದರ್ಭನೇ ಆಗಿತ್ತಲ್ವಾ ಅರ್ಜುನ್? ಏನೇ ಸಂದರ್ಭ ಅಂತಂದ್ರೂ ಅನುಮಾನ ಪಡೋದಕ್ಕೆ ಒಂದು ಮಿನಿಮಮ್ ಲಾಜಿಕ್ ಅಂತ ಇರಬೇಕಲ್ವ ಅಜ್ಜಿ? ಅಲ್ಲಿ ಎಲ್ಲೋ ಹರ್ಷ ಸಾಯೋದಕ್ಕೂ ನೀವು ಇಲ್ಲಿ ನನ್ನ ಅಮೃತ ಬಗ್ಗೆ ಅನುಮಾನ ಪಡೋದಕ್ಕೂ ಹೇಗೆ ಸಂಬಂಧ ಅಜ್ಜಿ? ಅಲ್ಲ, ಎಷ್ಟೇ ಕಲ್ಪನೆ ಅಂದ್ಕೊಂಡ್ರೂ ಆ ಕಲ್ಪನೆ ಒಳಗೆ ನನ್ನ ಅಮೃತ ಬರೋದಕ್ಕೆ ಹೇಗಜ್ಜಿ ಸಾಧ್ಯ? ಹೊರಡೋ ಸಮಯ ಹತ್ರ ಬರ್ತಾ ಇದೆ. ಮೊದಲೇ ಅಜ್ಜಿಗೆ ನನ್ನ ಮೇಲೆ ಅನುಮಾನ. ಮನೇಲಿ ಯಾರಿಗೂ ಸ್ವಲ್ಪನೂ ಸುಳಿವು ಸಿಗದ ಹಾಗೆ ಇಲ್ಲಿಂದ ಹೊರಟ್ಬಿಡ್ಬೇಕು. ಯಾವುದೇ ಕಾರಣಕ್ಕೂ ತಡ ಆಗಬಾರ್ದು. ಏನ್ರಿ ಗಡಿಯಾರ ನೋಡಿಕೊಂಡು ಏನೋ ಯೋಚನೆ ಮಾಡ್ತಾ ಇದ್ದೀರಾ? ಏನು ಸಮಾಚಾರ? ಏನಿಲ್ಲ, ಕೆಲವೊಮ್ಮೆ ಸಮಯ ಹೇಗೆಲ್ಲ ಕೈ ಕೊಡುತ್ತೆ ಅಲ್ವಾ? ಮನುಷ್ಯ ಬೇಡ ಬೇಡ ಅಂದರೂ ಸಮಯಕ್ಕೆ ದಾಸ ಆಗಿರ್ಬೇಕಾಗುತ್ತಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ಯಾಕ್ರಿ, ನಾನೇನೋ ಕ್ಯಾಶುಯಲ್ ಆಗಿ ಕೇಳಿದ್ರೆ ನೀವು ತುಂಬ ಡೀಪಾಗಿ ಹೊರಟೋದ್ರಲ್ಲ. ಅಜ್ಜಿ ನಿಮ್ಮ ಮೇಲೆ ಅನುಮಾನ ಪಟ್ಟರು ಅಂತ ನೀವಿನ್ನೂ ಬೇಜಾರಲ್ಲಿದ್ದೀರಾ ಅನ್ಸುತ್ತೆ. ಹಾಗೇನಿಲ್ಲ, ಇದೇನು ಹೊಸ್ತಲ್ವಲ್ಲ ನನಗೆ.